ಅಲ್ಲಮ ಪ್ರಭುದೇವರ ವಚನಗಳಲ್ಲಿ ಸರ್ವಸಮಾನತೆಯ ಚಿಂತನೆಗಳು, ಪಂಚ ಮಹಾಭೂತ ತತ್ವಗಳ ವಿಚಾರ. ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆಯಪ್ಪ ಪರಿಯ ನೋಡ. ಆತನ ಕುಲದವರೆಲ್ಲರೂ ಮುಖವ ನೋಡಲೊಲ್ಲದೆ ಐದಾರೆ. ಕುಲವುಳ್ಳವರೆಲ್ಲರೂ ಕೈ ಹಿಡಿದರು, ಕುಲಗೆಟ್ಟನೆಂದು ತಿಳಿದು ವಿಚಾರಿಸಲು ಹೊಲಗೆಟ್ಟು ಹೋಯಿತು ಕಾಣ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಈ ವಚನದೊಳಗೆ ಸರ್ವಸಮಾನತೆ ತತ್ವವನ್ನು ಕೇವಲ ಪ್ರತಿಪಾದನೆ ಮಾಡೋದಲ್ಲ, ಅದನ್ನು ಆಚರಿಸಿ ತೋರಿದ್ದಾರೆ. ಅಲ್ಲಮ ಪ್ರಭುದೇವರು ಈಶ್ವರ ಪ್ರಭು ಮಹಾರಾಜ್ ಅವರ ಮಗ, ಏಕಮಾತ್ರ ಪುತ್ರ. ಈಶ್ವರ ಪ್ರಭು ಮಹಾರಾಜ ಮತ್ತು ಮಲ್ಲಮ್ಮ ದೇವಿ ಇವರ ಏಕಮಾತ್ರ ಪುತ್ರ ಬಳ್ಳಿಗಾವೆಯ ಮಹಾರಾಜರು ಅವರು. ಕ್ರಿಸ್ತಶಕ 1104ರಲ್ಲಿ ಜನಿಸಿದ ಅಲ್ಲಮ ಪ್ರಭುದೇವರು ಸುಮಾರು 195 2000ವರೆಗೂ ಕೂಡ 1200ವರೆಗೆ ಕೂಡ ಅಲ್ಲಮ ಪ್ರಭುದೇವರು ಬದುಕಿದರು. ದೀರ್ಘಾಯುಷ್ಯದಲ್ಲಿ ಅವರು ಇದ್ದರು. ಸುಮಾರು 96-100 ವರ್ಷಗಳ ಕಾಲ ಅವರು ಬದುಕಿದರು. ಅಲ್ಲಮ ಪ್ರಭುದೇವರ ವಚನದಲ್ಲಿ ಸರ್ವಸಮಾನತೆಯನ್ನು ಅವರು ಮಹಾರಾಜರಾಗಿದ್ದ ಕಾಲದಲ್ಲಿಯೇ ಬಳ್ಳಿಗಾವೆಯ ಗುರುಕುಲದಲ್ಲಿ ಕೋಡಿಮಠದ ಸೋಮೇಶ್ವರ ಪಂಡಿತ ದೇವರ ಸನ್ನಿಧಿಯಲ್ಲಿ ಅವರೇನು ವಿದ್ಯಾಭ್ಯಾಸವನ್ನು ಮಾಡಿದರು. ವೇದ, ಶಾಸ್ತ್ರ, ಪುರಾಣ, ಆಗಮ, ಉಪನಿಷತ್ತು, ನ್ಯಾಯ, ವೈಶೇಷಿಕ, ಹೀಗೆ ಯೋಗ, ಸಾಂಖ್ಯ, ಇಂಥ ಅನೇಕ ಜೈನ ಧರ್ಮ, ಬೌದ್ಧ ಧರ್ಮ, ಹೀಗೆ ಎಲ್ಲ ಧರ್ಮಗಳನ್ನು ಗುರುಕುಲದಲ್ಲಿ ಅಧ್ಯಯನ ಮಾಡಿದರು. ಮತ್ತು ಗುರುಕುಲದಲ್ಲಿ ಆಗಾಗ್ಗೆ ಈಗೇನು ಸೆಮಿನಾರ್ ಅಂತ ಹೇಳ್ತಾರೆ, ಆ ರೀತಿ ವಿಚಾರ ಸಂಕಿರಣಗಳು ನಡೀತಾ ಇದ್ವು. ಅಲ್ಲಿ ಬಾಲಕರಾಗಿದ್ದಾಗ, ತರುಣನಾಗಿದ್ದಾಗ ಅಂಥ ವಿಚಾರ ಸಂಕಿರಣಗಳಲ್ಲಿ ಗುರುಕುಲದ ವಿದ್ಯಾರ್ಥಿಯಾಗಿ ಅಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ, ತತ್ವಜ್ಞಾನವನ್ನು ಪಡೆದುಕೊಳ್ತಕ್ಕಂಥ ಅವಕಾಶ ಇತ್ತು. ಗುರುಗಳು ಸೋಮೇಶ್ವರ ಪಂಡಿತರು ಸರ್ವಸಮಾನತಾ ತತ್ವವನ್ನು ತಿಳಿಸ್ಕೊಟ್ಟಿದ್ರು. ಯಾಕೆ ಎಂಬುದಾಗಿ ಹೇಳಿದರೆ, ಈ ಪಂಡಿತರು ಏನಿದಾರಲ್ಲ, ಕಾಶ್ಮೀರದಿಂದ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದಂಥವ್ರು ಇವರು. ಉತ್ತರ ಭಾರತದಿಂದ ದಕ್ಷಿಣ ಭಾಗಕ್ಕೆ ಯಾಕೆ ಬಂದ್ರಪ್ಪ ಅಂತೇಳಿದರೆ, ಅವರು ಆ ಕಾಲದಲ್ಲಿ ಪಶ್ಚಿಮ ಭಾಗದಿಂದ ಮೊಘಲರು, ಅರಬ್ಬರು ಭಾರತದ ಕಡೆಗೆ ದಾಳಿ ಇಟ್ಟಂಥ ಕಾಲದಲ್ಲಿ ಕಾಶ್ಮೀರದ ಭೂಪ್ರದೇಶದ ಮೇಲೆ ದಾಳಿ ಇಟ್ಟು ಅಲ್ಲಿದ್ದಂಥವ್ರನ್ನೆಲ್ಲರನ್ನೂ ಕೂಡ ಪರಿವರ್ತನೆ ಅಥವಾ ಸಂಹಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಜೀವನ ಮತ್ತು ಧರ್ಮ ಉಳಿಸಿಕೊಳ್ಳುವುದಕ್ಕಾಗಿ ಈ ಪಂಡಿತರು ಏನಿದ್ದಾರೆ ಇವರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವಲಸೆ ಬಂದರು. ಹಾಗೆ ವಲಸೆ ಬಂದಂಥ ಇವರು ತಮ್ಮ ಸಂಸ್ಕೃತಿ ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕಾಗಿ ದಕ್ಷಿಣ ಭಾರತದಲ್ಲಿ ಮೇಲಿಂದ ಮೇಲೆ ಶಿವನ ದೇವಾಲಯಗಳನ್ನು ಅವರು ಅತ್ಯಧಿಕವಾಗಿ ನಿರ್ಮಾಣ ಮಾಡಿದರು. ಯಾಕೆ ಎಂಬುದಾಗಿ ಹೇಳಿದರೆ, ಉತ್ತರ ಭಾರತದಲ್ಲಿದ್ದಂಥ ಕೇದಾರೇಶ್ವರ ಇಂಥ ದೇವಾಲಯಗಳಿಗೆ ಅವರೆಲ್ಲ ಧಕ್ಕೆ ತಂದದ್ದರಿಂದ ಯವನರು ಇವುಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ, ನಮಗೆ ಉಳುಗಾಲವಿಲ್ಲ ಎಂಬುದಾಗಿ ತಮ್ಮ ಅಸ್ತಿತ್ವದ ಮತ್ತು ತಮ್ಮ ಸಂಸ್ಕೃತಿ, ಧರ್ಮ, ಶಿವಭಕ್ತಿಯನ್ನು ಉಳಿಸ್ಕೊಳ್ಳುವ ಸಲುವಾಗಿ ಅವರು ದಕ್ಷಿಣ ಭಾರತದಲ್ಲಿ ಚಾಲುಕ್ಯರ ಆಡಳಿತದಲ್ಲಿ ಮೇಲಿಂದ ಮೇಲೆ ಶಿವನ ಹೆಸರಿನಲ್ಲಿ ಅನೇಕ ದೇವಾಲಯಗಳನ್ನು ಅವರು ನಿರ್ಮಾಣ ಮಾಡ್ಕೊತ ಬಂದರು. ಮತ್ತು ಎಲ್ಲಿ ದೇವಾಲಯಗಳು ನಿರ್ಮಾಣವಾಗ್ತವೆ ಅಲ್ಲಿ ಮಠಗಳು ನಿರ್ಮಾಣ ಆಗ್ತವೆ. ಅಲ್ಲಿ ಮಠಗಳು ನಿರ್ಮಾಣವಾಗಿ ಅಲ್ಲಿ ತಮ್ಮ ಶಿಷ್ಯರನ್ನು, ಪರಂಪರೆಯನ್ನು ಉಳಿಸ್ಕೊಳ್ತಾ ಬರಲಿಕ್ಕೆ ನೇಮಿಸ್ಕೊಳ್ತಾ ಇದ್ದಾರೆ. ಈ ಕಾರಣವಾಗಿ ಅವರು ಮನುಷ್ಯರಾದ ಎಲ್ಲರಿಗೆ ಸಮಾನತೆಯನ್ನು ಕೊಡ್ತಕ್ಕಂಥ, ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ, ಶಿಕ್ಷಣವನ್ನು ಕೊಡ್ತಕ್ಕಂಥ ಆಚರಣೆಯನ್ನು ಅವರು ತಮ್ಮ ಬದುಕಿನಲ್ಲಿ ಆಚರಣೆಗೆ ತಂದರು. ಯಾಕಂತೇಳಿದರೆ, ತಮಗೆ ಉಳಿಗಾಲವಿಲ್ಲ, ತಮ್ಮ ಧರ್ಮ ಉಳಿಯೋದಿಲ್ಲ ಅಂದಮೇಲೆ ನಾವು ಎಲ್ಲರನ್ನು ಅಪ್ಪಿಕೊಂಡು ನಮ್ಮ ಬಲವನ್ನು ಹೆಚ್ಚಿಸ್ಕೊಂಡ್ರೆ, ನಮ್ಮ ಧರ್ಮವನ್ನು ಬೆಳೆಸಿದರೆ ಮಾತ್ರ ನಮ್ಮ ಅಸ್ತಿತ್ವಕ್ಕೆ ಉಳಿವು. ಇಲ್ಲದೆ ಹೋದರೆ ಯವನರು ನಮ್ಮನ್ನು ದಾಳಿ ಮಾಡಿ ಸಂಹಾರ ಮಾಡಿಬಿಡ್ತಾರೆ, ನಾವು ಕೇವಲ ಉತ್ತಮರಷ್ಟೇ ಉಳಿತೀವಿ ಅಂತಂದರೆ ನಮ್ಮ ಕೈಲಿ ಉಳಿಯೋಕ್ಕಾಗಲ್ಲ. ಆದ್ದರಿಂದ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರನ್ನೂ ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು
ನಾವು ಬಲಾಢ್ಯರಾದರೆ ನಮ್ಮ ಸಂಸ್ಕೃತಿ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಬರ್ತದೆ ಅಂಥೇಳಿ ಇವರು ಸೋಮೇಶ್ವರ ಪಂಡಿತರು, ಈ ಪಂಡಿತ ಸಮುದಾಯದವರು ಏನಿರಲ್ಲ ಅವ್ರಿಗೆ ತಮ್ಮ ಅಸ್ತಿತ್ವಕ್ಕೆ ಕಾರಣ ಜ್ಞಾನೋದಯ ಉಂಟಾಯಿತು. ತಮ್ಮ ಬದುಕೆ ಇಲ್ಲವಾಗ್ತದೆ ಅಂತಂದಾಗ ಇಲ್ಲೇ ಹುಟ್ಟಿದ ಜನರಿಗೆ ನಾವು ಸಂಸ್ಕೃತಿ ಧರ್ಮ ಶಿವಭಕ್ತಿ ಎಲ್ಲವನ್ನು ಕಲಿಸಿದರೆ ನಮ್ಮ ಅಸ್ತಿತ್ವನೂ ಉಳಿತದೆ, ನಮ್ಮ ಉಣ್ಣಕ್ಕೆ ಅನ್ನ ಕಾಯ್ಕನೂ ಸಿಗ್ತದೆ, ಮತ್ತು ನಾವು ಬಲಾಢ್ಯರು ಆಗ್ತೀವಿ. ನಮ್ಗೆ ಆಸ್ತಿಕ ಮತ್ತು ಐಶ್ವರ್ಯ ಎಲ್ಲವೂ ರಾಜ ಮಹಾರಾಜರ ಶಿಷ್ಯರನ್ನಾಗಿ ಪಡ್ಕೊಂಡ್ರೆ ಯವನರನ್ನು ಎದುರಿಸಲಿಕ್ಕೆ ಬರ್ತದೆ ಅಂಥೇಳಿ ಈ ಕಾರಣವಾಗಿ ಅವರು ಮೇಲಿಂದ ಮೇಲೆ ದಕ್ಷಿಣ ಭಾರತದಲ್ಲಿ ಶಿವಾಲಯಗಳನ್ನು ಅಧಿಕವಾಗಿ ನಿರ್ಮಾಣ ಮಾಡ್ಕೊತ ಬಂದರು. ಪರಿಣಾಮವಾಗಿ ಬಳ್ಳಿಗಾವೆಯಲ್ಲಿ ಸೋಮೇಶ್ವರ ಪಂಡಿತರು ಕೇದಾರೇಶ್ವರ ಹಿಮವತ್ ಪರ್ವತದಲ್ಲಿದ್ದಂಥ ಕೇದಾರೇಶ್ವರನನ್ನು ದಕ್ಷಿಣ ಭಾರತದಲ್ಲಿ ಬಳ್ಳಿಗಾವೆಯಲ್ಲಿ ಕೇದಾರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಆ ಗುರುಕುಲದಲ್ಲಿ ಎಲ್ಲ ಸಮಾಜದವರಿಗೆ ಎಲ್ಲರಿಗೆ ಅವರ ಅವಕಾಶವನ್ನು ಕೊಡ್ತಾರೆ. ಆದರೆ ಇಲ್ಲೇನು ಮಾಡ್ತಾರೆ ಅಂತೇಳಿದರೆ ತೀರಾ ನಿಕೃಷ್ಟರಾದಂಥವ್ರಿಗೆ ಅವಕಾಶ ಸಿಗಲ್ಲ. ಯಾಕಂತೇಳಿದರೆ ಶ್ರೀಮಂತರೇ ಭಾಳ ಇರೋದರಿಂದ ಮತ್ತು ಅವಕಾಶಗಳು ಕಡಿಮೆ ಇರುವುದರಿಂದ ವ್ಯಾಪಾರಸ್ಥರಿಗೆ, ಶ್ರೀಮಂತರಿಗೆ, ರಾಜ ಪರಂಪರೆಯವರಿಗೆ ಇಲ್ಲಿ ಗುರುಕುಲದಲ್ಲಿ ಅವಕಾಶ ಸಿಕ್ತು. ಅವರಿಗೆ ಎಲ್ಲರಿಗೆ ಕೊಡಬೇಕು ಅಂತ ಅವಕಾಶ ಇದ್ದರೂ ಕೂಡ ತಕ್ಷಣದಲ್ಲಿ ಎಲ್ಲರಿಗೆ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಬಹುಶಃ ಆ ಕಾರಣವಾಗಿ ಅಲ್ಲಮ ಪ್ರಭುದೇವರು ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯ ಕಾಲಕ್ಕೆ ಯಾರು ನಿಕೃಷ್ಟರಾದಂಥವ್ರಿಗೆ ಧರ್ಮ ಸಂಸ್ಕೃತಿ ಅವಕಾಶ ಸಿಗಲಿಲ್ಲ ಅನ್ನೋದನ್ನು ಅವ್ರ ಕಣ್ಣಲ್ಲಿ ನೋಡ್ತಾ ಇದ್ರು ಮಹಾರಾಜನಾಗಿ. ಸೊ ಆದ್ದರಿಂದ ಧರ್ಮವನ್ನು ಎಲ್ಲರಿಗೆ ಕೊಡಬೇಕು, ವಿದ್ಯೆಯ ಸಂಸ್ಕೃತಿಯನ್ನು ಎಲ್ಲರಿಗೆ ಕೊಡಬೇಕು ಅನ್ನತಕ್ಕಂಥದ್ದು ಬಾಲಕನಾಗಿದ್ದಂಥ ಅಲ್ಲಮ ಪ್ರಭುದೇವ ಅಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ತಿಳಿಕ್ತು. ಸ್ವತಃ ಅವರು ಮಹಾರಾಜರಾದಾಗ ಅನುಷ್ಠಾನಕ್ಕೆ ತಂದರು ಮತ್ತು ಅವರು ವೈರಾಗ್ಯ ಬಂದು ಈ ಜೀವನಕ್ಕೆ ಗುರುಗಳಾದ ಮೇಲಂತೂ ಸಂಪೂರ್ಣವಾಗಿ ಸರ್ವಸಮಾನತಾ ತತ್ವವನ್ನು ಅಲ್ಲಮ ಪ್ರಭುದೇವರು ತಮ್ಮ ಅನೇಕ ವಚನಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅವರ 2 ವಚನಗಳನ್ನು ಇಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ. ಈಗಾಗಲೇ ನಾನು ಪ್ರತಿಪಾದನೆ ಮಾಡಿದ್ದು ಅವರು ಹೇಳ್ತಾರೆ, ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಇಪ್ಪ ಪರಿಯ ನೋಡ. ಕುಲಗೆಟ್ಟನೆಂದು ಆತನ ಕುಲದವರೆಲ್ಲರೂ ಮುಖವ ನೋಡಲಲ್ಲದೈದಾರೆ. ಕುಲವುಳ್ಳವರೆಲ್ಲರೂ ಕೈ ಹಿಡಿದರು, ಕುಲಗೆಟ್ಟನೆಂದು ತಿಳಿದು ವಿಚಾರಿಸಲು ಹೊಲೆ ಕೆಟ್ಟು ಹೋಯಿತು ಕಾಣ ಗುಹೇಶ್ವರ. ಈ ವಚನದಲ್ಲಿ 5 ವಾಕ್ಯಗಳಿದೆ. ಒಂದೊಂದು ವಾಕ್ಯದಲ್ಲಿಯೂ ಕೂಡ ಅವರು ಹೇಳ್ತಾರೆ, ಸಮಾಜದಲ್ಲಿ ಸರ್ವಸಮಾನತೆಯನ್ನು ತರಬೇಕಾದ್ರೆ ಮೇಲು ಕೀಳು, ಉಚ್ಚ ನೀಚ, ಉತ್ತಮ ಕನಿಷ್ಠ, ಶ್ರೇಷ್ಠ ಕನಿಷ್ಠ, ಉತ್ತಮ ಅಧಮ, ಈ ಎಲ್ಲ ತಾರತಮ್ಯಗಳನ್ನು ಭೇದ ಪ್ರಜ್ಞೆಯನ್ನು ದೂರ ಮಾಡಬೇಕಾದ್ರೆ ಏನಪ್ಪ ಮಾಡಬೇಕಂತೇಳಿದರೆ ಕುಲದಲ್ಲಿ ಅಧಿಕನು, ಕುಲದಲ್ಲಿ ಉತ್ತಮರಾದವರು ಯಾರು ಅಲ್ಲಮ ಪ್ರಭುದೇವರು ರಾಜ ಮಹಾರಾಜನಾಗಿ ಹುಟ್ಟಿದ್ರು, ರಾಜರ ಮನೆತನದಲ್ಲಿ ಹುಟ್ಟಿದ್ರು. ಹೀಗಾಗಿ ಅನೇಕರು ಯಾರ್ಯಾರು ಏನೇನೋ ಅಲ್ಲಮ ಪ್ರಭುದೇವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಕ್ಕಂಥವ್ರು ಮೊದಲು ತಿಳ್ಕೊಬೇಕು. ಈ ವಚನದಲ್ಲಿ ಹೇಳ್ತಾ ಇದ್ದಾರೆ, ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಇಪ್ಪ ಪರಿಯ ನೋಡ. ಈಗ ಹೊಲಗೇರಿಯಲ್ಲಿ ಹೋಗಿ ಮನೆಯನ್ನು ಯಾರು ಕಟ್ಟಬೇಕು? ಉತ್ತಮನಾದವನು ಕಟ್ಟಬೇಕು. ಯಾರು? ಅಲ್ಲಮ ಪ್ರಭುದೇವರು. ಹೊಲಗೇರಿಯಲ್ಲಿ ಹೊಲೇರೆ ಮನೆ ಕಟ್ಟಿದ್ರೆ ಅದೇನು ಉಪಯೋಗ ಇಲ್ಲ, ಅವರು ಹೊಲೇರೆ ಆಗ್ತಾರೆ. ಆದರೆ ಉತ್ತಮರಾದಂಥವರು, ಮಹಾರಾಜನಾದಂಥವನು, ಗುರುವಾದಂಥವನು ಹೊಲಗೇರಿಯಲ್ಲಿ ಹೋಗಿ ಮನೆ ಕಟ್ಕೊಂಡು ಅವ್ರ ಜೊತೆಯಲ್ಲೇ ವಾಸ ಮಾಡಿದರೆ ಏನಪ್ಪ ಆಗ್ತದೆ? ಕುಲ ಕೆಡದೆ ಇಪ್ಪ ಪರಿಯ ನೋಡ. ಯಾರು ಮಹಾರಾಜನಾದವನು, ಯಾರು ಉತ್ತಮರಾದವರು ಹೊಲಗೇರಿಯಲ್ಲಿ ಹೋಗಿ ಮನೆಯನ್ನು ಕಟ್ಕೊಂಡು ಅಲ್ಲೇ ವಾಸ ಮಾಡಿಕೊಂಡು ಅಲ್ಲಿನ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಧರ್ಮ, ಸಂಸ್ಕೃತಿ, ವಿದ್ಯೆ ಹೀಗೆಲ್ಲವನ್ನು ಅವರಿಗೆ ಕರುಣಿಸಿ ಅವರಿಗೆಲ್ಲವನ್ನು ಕಲಿಸ್ತಾ ಬಂದರೆ ಆಗ ಅವರು ಏನಾಗ್ತಾರೆ? ಉತ್ತಮರಾಗ್ತಾರೆ. ಸಮಾಜದಲ್ಲಿ ಮೇಲು ಕೀಳು, ಉಚ್ಚ ನೀಚ, ಉತ್ತಮ ಅಧಮ, ಶ್ರೇಷ್ಠ ಕನಿಷ್ಠ ಈ ಭೇದ ಭಾವಗಳು ಇರೋದೇ ಇಲ್ಲ. ಎಲ್ಲರೂ ಉತ್ತಮರೇ ಆಗಿಬಿಡ್ತಾರೆ, ಎಲ್ಲರೂ ಶ್ರೇಷ್ಠರೇ ಆಗಿಬಿಡ್ತಾರೆ. ಇದನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ 12ನೇ ಶತಮಾನದಲ್ಲೇ ಪ್ರತಿಪಾದನೆ ಮಾಡಿದರು ಮತ್ತು ಆಚರಿಸಿ ತೋರಿದರು. ಕುಲ ಕೆಡದೆ ಇಪ್ಪ ಪರಿಯ ನೋಡ. ಹೊಲೆಯರ ಮನೆಗೆ ಹೋಗಿ, ಹೊಲೆಯರ ಕೇರಿಗೆ ಹೋಗಿ ಉತ್ತಮರು ಮನೆ ಕಟ್ಕೊಂಡು ವಾಸ ಮಾಡಿದರೆ ಉತ್ತಮನಾದವನ ಕುಲ ಕೆಡುವುದಿಲ್ಲ. ಏನಾಗ್ತದೆ ಎಂಬುದಾಗಿ ಹೇಳಿದರೆ ಅವರೇನು ಕನಿಷ್ಠರು ಅಂತೇನು ಸಮಾಜ ಹೇಳ್ತಾ ಇರ್ತದಲ್ಲ, ಅವ್ರಿಗೆಲ್ಲರಿಗೆ ವಿದ್ಯೆ, ಧರ್ಮ, ದೀಕ್ಷೆ, ಸಂಸ್ಕೃತಿಯನ್ನು ಕೊಟ್ಟುಬಿಟ್ರೆ ಅವರು ಉತ್ತಮರೇ ಆಗ್ತಾರೆ, ಅವರು ಶ್ರೇಷ್ಠರೇ ಆಗ್ತಾರೆ.
ಸರ್ವ ಸಮಾನತೆಯನ್ನು ಅಲ್ಲಮ ಪ್ರಭುದೇವರು ಸಮಾಜದಲ್ಲಿ ಹೇಗೆ ತಂದರು ಅನ್ನೋದಕ್ಕೆ ಇಂಥ ಅನೇಕ ವಚನಗಳು ಅಲ್ಲಮ ಪ್ರಭುದೇವರ ಜೀವನದಲ್ಲಿ ಉದಾಹರಣೆಯಾಗಿದ್ದಾವೆ. ಸಮಾನತೆ ತತ್ವ ಸುಮ್ಮನೆ ಮಾತಾಡಿಬಿಟ್ರೆ ಹೋಗೋದಿಲ್ಲ, ಬಾಯಿ ಮಾತಿಗೆ ಅಸಮಾನತೆ ಹೋಗೋದಿಲ್ಲ. ಅಸಮಾನತೆ ಹೋಗ್ತದೆ ಯಾವಾಗ ಅಂತೇಳಿದರೆ, ಯಾರು ಸಮಾಜ ಯಾರನ್ನು ನೀಚರು ಅಧಮರು ಕೀಳು ಅಂತ ಹೇಳ್ತದೆ ಅವರನ್ನು ಉತ್ತಮರನ್ನಾಗಿ ಮಾಡಿಬಿಡ್ಬೇಕು, ಅವರು ಗುರುಗಳಾಗಿಬಿಡ್ಬೇಕು, ಅವರು ಎಲ್ಲ ವಿದ್ಯೆ ಸಂಸ್ಕೃತಿ ಧರ್ಮ ಪಡ್ಕೊಂಡು ಬಿಡ್ಬೇಕು. ಆಗ ಅವ್ರನ್ನ ಅಧಮರು ನೀಚರು ಹೊಲೆಯರು ಮತ್ತೊಂದು ಕೀಳು ಕುಲದ ಹೆಸರಿನಲ್ಲಿ ಕರೀಲಿಕ್ಕೆ ಬರೋದಲ್ಲ ಎನ್ನುವ ಮಾತನ್ನು ಅಲ್ಲಮ ಪ್ರಭುದೇವರ ವಚನದಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಇದು ಸರ್ವ ಸಮಾನತೆ ತತ್ವ. ಸರಿ, ಅಲ್ಲಮ ಪ್ರಭುದೇವರು ಈ ಕಾರ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಮುಂದೇನಾಯ್ತಪ್ಪ ಪರಿಣಾಮವನ್ನು ಅಲ್ಲಮ ಪ್ರಭುರು ಹೇಳ್ತಾರೆ. ಕುಲಗೆಟ್ಟನೆಂದು ಆತನ ಕುಲದವರೆಲ್ಲರೂ ಮುಖವ ನೋಡಲಲ್ಲೊದೈದಾರೆ. ಅಲ್ಲಮ ಪ್ರಭುದೇವರು ಮಹಾರಾಜ ಉತ್ತಮ ಕುಲದಲ್ಲಿ ಹುಡ್ತಂಥವನು ಹೋಗಿ ವಲೇರ್ಕೇರಿಲಿ ಹೋಗಿ ಅವರಿಗೆಲ್ಲ ಜ್ಞಾನ ಉಪದೇಶ ಧರ್ಮ ದೀಕ್ಷೆ ಸಂಸ್ಕೃತಿ ಕೊಡ್ತಾ ಇದ್ದಾನೆ. ಇಂಥ ಗುರು ನಮಗೆ ಬೇಡ, ಅವನು ಕುಲಗೆಟ್ಟ ಅಂತ ಕೆಲವು ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಕೆಲವು ಜಾತಿವಾದಿಗಳಿದ್ದರು. ಅಲ್ಲಮ ಪ್ರಭುದೇವರ ನಡತೆಯನ್ನು ಅವರು ವಿರೋಧಿಸಿದ್ರು. ಇದನ್ನು ಅಲ್ಲಮ ಪ್ರಭುದೇವರಿನ ಜಮಾ ಖರ್ಚಿಗೆ ಇಡಲಿಲ್ಲ. ಯಾಕೆ? ಸೈದ್ಧಾಂತಿಕವಾಗಿ ಅಲ್ಲಮ ಪ್ರಭುದೇವರು ಬಹಳ ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಅಥಾರಿಟಿ ಅಧಿಕೃತವಾಗಿದ್ದಾರೆ. ನಮ್ಮ ಕ್ರಿಯೆಗಳು ನಡೆದರೆ ಆಚರಣೆಗಳು ನಡೆದರೆ ಏನು ಪರಿಣಾಮ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅವರು ಕನಿಷ್ಠರನ್ನು ಶ್ರೇಷ್ಠರನ್ನಾಗಿ ಮಾಡಲಿಕ್ಕೆ ಹೋಗಿದ್ದಾರೆ. ಸಮಾಜದಲ್ಲಿ ಇಂಥ ಕೆಟ್ಟ ಪ್ರತಿಕ್ರಿಯೆ ಬರ್ತದಂತ ಅವ್ರಿಗೆ ಗೊತ್ತೇ ಇದೆ. ಆದರೆ ಅವ್ರನ್ನ ಉತ್ತಮರನ್ನು ಮಾಡಿದಾಗ ಇಂಥ ಪ್ರತಿಕ್ರಿಯೆಗಳು ನಿಂತೋಗ್ತವೆ ಅನ್ನೋದು ಗೊತ್ತಿದೆ. ಹೀಗಾಗಿ ಅಲ್ಲಮ ಪ್ರಭುರು ಏನು ಮಾಡ್ತಾ ಇದ್ದಾರೆ, ಆ ಕೇರಿಗೆ ಹೋದರೂ ಅವರೆಲ್ಲರಿಗೆ ಧರ್ಮ ದೀಕ್ಷೆ ಸಂಸ್ಕೃತಿ ವಿದ್ಯೆ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಕೊಟ್ಟಾಗ ಏನಾಗ್ತದೆ, ಇದಕ್ಕೆ ಅನೇಕ ವರ್ಷಗಳು ಹಿಡಿತದೆ. ಏಕೆಂದರೆ ಅವರು ಹತ್ತಿರ ಬರೋಕ್ಕೆ ಹೆದರ್ತಾರೆ. ಏಕೆಂದರೆ ಅವರು ನಾವು ಪಾಪ ಮಾಡಿಬಿಟ್ಟು ಇಲ್ಲಿ ಹುಟ್ಟುಬಿಟ್ಟಿದ್ದೇವೆ ಹಾಗೆ ಹೀಗೆ ಅಂತ ಇರ್ತಾರೆ. ಅಂಥವ್ರನ್ನ ಅಲ್ಲಮ ಪ್ರಭುದೇವರು ಪ್ರೀತಿಯಿಂದ ಹತ್ತಿರ ಕರ್ಕೊಂಡು ಅವ್ರಿಗೆ ಧರ್ಮ ಸಂಸ್ಕೃತಿ ದೀಕ್ಷೆ ಎಲ್ಲವನ್ನು ಕರುಣಿಸ್ತಾ ಇದ್ದಾರೆ, ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಪ್ರೀತಿಯಿಂದ ಸಮಾನ ಭಾವದಿಂದ ಸಹೋದರತ್ವದಿಂದ ಕಾಣ್ತಾ ಇದ್ದಾರೆ. ಹೀಗಾಗಿ ಜನರು ಅಲ್ಲಮ ಪ್ರಭುದೇವರ ಈ ಆಚರಣೆಗೆ ಈ ತತ್ವ ಸಿದ್ಧಾಂತಕ್ಕೆ ಕ್ರಮೇಣ ಅವರು ಒಲಿದು ಹತ್ತಿರ ಬಂದರು. ಅವರೆಲ್ಲರೂ ವಿದ್ಯೆಯನ್ನು ಪಡ್ಕೊಂಡ್ರು. ಮುಂದೆ ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾರೆ, ಕುಲವುಳ್ಳವರೆಲ್ಲರೂ ಕೈ ಹಿಡಿದರು, ಕುಲವುಳ್ಳವರೆಲ್ಲರೂ ಕೈ ಹಿಡಿದರು. ಯಾರು ಜ್ಞಾನಿಗಳಿರ್ತಾರೆ, ಯಾರು ವಿಚಾರ ವಿಮರ್ಶೆ ಮಾಡ್ತಕ್ಕಂಥವ್ರಿದ್ದಾರೆ, ಯಾರು ಉತ್ತಮರಲ್ಲಿ ಇಂಥ ಒಳ್ಳೆಯ ಗುಣ ಇರ್ತಕ್ಕಂಥವ್ರಿದ್ದಾರೆ, ಅವರೆಲ್ಲ ಅಲ್ಲಮ ಪ್ರಭುದೇವರು ಗುರುಗಳು ಏನು ಆಚರಣೆಯನ್ನು ಮಾಡಿ ತೋರಿಸಿದ್ರು ಅದಕ್ಕೆ ಅವರು ಕೂಡ ಬೆಂಬಲವನ್ನು ಕೊಟ್ಟರು. ಅವರು ಅಲ್ಲಮ ಪ್ರಭುದೇವರಿಗೆ, ಗುರುಗಳೇ ನೀವು ಮಾಡಿದ ಕಾರ್ಯ ಶ್ರೇಷ್ಠವಾದದ್ದು, ಹೌದು ಕನಿಷ್ಠರಾದವರನ್ನು ಕೂಡ ಶ್ರೇಷ್ಠರನ್ನು ಮಾಡೋದು ಇದು ಒಂದು ಶ್ರೇಷ್ಠವಾದ ಕಾರ್ಯ ಎಂಬುದಾಗಿ ಅವರೆಲ್ಲರೂ ಕೂಡ ಅಂಥವರು ಇದ್ದರೂ ಅವರು ಅಲ್ಲಮ ಪ್ರಭುದೇವರಿಗೆ ಬೆಂಬಲವನ್ನು ಸಹಕಾರವನ್ನು ಕೊಟ್ಟರು. ಅದನ್ನು ಅಲ್ಲಮ ಪ್ರಭುದೇವರ ವಚನದಲ್ಲಿ ಹೇಳ್ತಾರೆ, ಕುಲವುಳ್ಳವರೆಲ್ಲರೂ ಕೈ ಹಿಡಿದರು. ನಂತರ ಇನ್ನೊಂದು ವಚನ ವಾಕ್ಯದಲ್ಲಿ ಹೇಳ್ತಾರೆ, ಕುಲಗೆಟ್ಟನೆಂದು ತಿಳಿದು ವಿಚಾರಿಸಲು. ಇವರೇನು ಕೆಲವರು ಹೇಳ್ತಾ ಇದ್ದಾರಲ್ಲ ಅಲ್ಲಮ ಪ್ರಭುದೇವರು ಕುಲಗೆಟ್ಟ ಅಂತೇಳಿ, ತಿಳಿದು ವಿಚಾರಿಸಲು ಅಲ್ಲಮ ಪ್ರಭುದೇವರು ಕುಲಗೆಟ್ರೆ ಆ ಕುಲವೆಲ್ಲ ಹೊಲಗೆಟ್ಟು ಹೋಯಿತು ಕಾಣ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಹೊಲೆಯರ ಕೇರಿನೇ ಇಲ್ಲದಂಗೆ ಮಾಡಿಬಿಟ್ರು ಅಲ್ಲಮ ಪ್ರಭುದೇವರು. ಆ ಹೊಲೆಯರ ಕೇರಿ ಉತ್ತಮರ ಕೇರಿ ಆಗೋಯ್ತು, ಅದು ಶ್ರೇಷ್ಠರ ಕೇರಿ ಆಗೋಯ್ತು, ಶ್ರೇಷ್ಠರ ಬೀದಿ ಆಗೋಯ್ತು. ಸಮಾಜದಲ್ಲಿ ಹೊಲೆಯರು ಅನ್ನೋರೇ ಇಲ್ದಂಗೆ ಆಗೋದ್ರು, ಅವರೂ ಕೂಡ ಉತ್ತಮರಾದರು, ಶ್ರೇಷ್ಠರಾದರು, ಉನ್ನತ ಎತ್ತರಕ್ಕೆ ಅವರು ಕೂಡ ಹೋದರು ಎನ್ನುವ ವಿಚಾರವನ್ನು ಅಲ್ಲಮ ಪ್ರಭುದೇವರು 12ನೇ ಶತಮಾನದಲ್ಲಿ ಹೇಳ್ತಾರೆ. ಹೀಗೆ ಅಲ್ಲಮ ಪ್ರಭುದೇವರು 12ನೇ ಶತಮಾನದಲ್ಲಿ ಸರ್ವ ಸಮಾನತೆಯ ತತ್ವವನ್ನು ಒಬ್ಬ ರಾಜನ ಮಗನಾಗಿ ರಾಜಗುರುವಾಗಿ ನಂತರ ವೈರಾಗ್ಯ ಒಂದು ಗುರುವಾದಂಥ ಸಂದರ್ಭದಲ್ಲಿ ತಮ್ಮ ಜೀವನವನ್ನು ಗುರುವಾಗಿ ಮಹಾಮಾನವತಾವಾದಿಯಾಗಿ ಸರ್ವ ಸಮಾನತಾ ತತ್ವವನ್ನು ಅಲ್ಲಮ ಪ್ರಭುದೇವರು ಆ ಕಾಲದಲ್ಲಿ ಪ್ರಚಾರ ಮಾಡಿದರು, ಅನುಷ್ಠಾನಕ್ಕೆ ತಂದರು ಅನ್ನೋದಕ್ಕೆ ಇಂತಹ ವಚನಗಳು ಅಲ್ಲಮ ಪ್ರಭುದೇವರಲ್ಲಿ
ಸಾಕ್ಷಿಯಾಗಿ ಉದಾಹರಣೆಯಾಗಿದ್ದಾರೆ. ಇನ್ನೊಂದು ಅಲ್ಲಮ ಪ್ರಭುದೇವರು ಪ್ರತಿಪಾದನೆ ಮಾಡ್ತಾರೆ, ಈಗೇನು ಪ್ರತಿಪಾದನೆ ಮಾಡಿದ್ನಲ್ಲ ಈ ವಚನ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಇದೇ ವಚನ ಆತ್ಮ ಸಾಕ್ಷಾತ್ಕಾರ. ಅಲ್ಲಮ ಪ್ರಭುದೇವರು ಬೆಳಗಿನ ವಚನಗಳನ್ನು ಬರೆಯುವುದರಲ್ಲಿ ನಿಸ್ಸೀಮರು. ಅಲ್ಲಮ ಪ್ರಭುದೇವರು ಬೆಳಗಿನ ವಚನಗಳನ್ನು ಬರೆಯುವುದರಲ್ಲಿ ಅವರು ಪರಿಣತರು, ಸರಿಸಾಟಿ ಯಾರೂ ಇಲ್ಲ ಅವರಿಗೆ. ಈಗೇನು ಸರ್ವಸಮಾನತೆ ವಚನ ಹೇಳಿದ್ರಲ್ಲ, ಇದೇ ವಚನ ಬೆಳಗಿನ ವಚನದಲ್ಲಿಯೂ ಕೂಡ ಅರ್ಥವನ್ನು ಧ್ವನಿಸ್ತದೆ. ಆ ಬೆಳಗಿನ ಅರ್ಥ ಏನಿದೆ ಇದೇ ವಚನದೊಳಗೆ. ಒಂದು ಕಡೆ ಸರ್ವಸಮಾನತೆ ತತ್ವವನ್ನು ವಚನದಲ್ಲಿ ಪ್ರತಿಪಾದನೆ ಮಾಡಿದರು, ಇನ್ನೊಂದು ಕಡೆ ಆತ್ಮ ಸಾಕ್ಷಾತ್ಕಾರವನ್ನು ಇದೇ ವಚನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅಂತರಂಗದಲ್ಲಿ ಜ್ಞಾನೋದಯ ಪರಿಪೂರ್ಣತೆ ಪಡೆದುಕೊಳ್ಳುವುದನ್ನು ಇದೇ ವಚನದೊಳಗೆ ಪ್ರತಿಪಾದನೆ ಮಾಡಿದ್ದಾರೆ. ಇದೇ ಶಬ್ದದಲ್ಲಿ, ಇದೇ ಸಾಲಿನಲ್ಲಿ, ಇದೇ ವಚನದಲ್ಲಿ. ನೋಡಿ, ಇದು ಅಲ್ಲಮ ಪ್ರಭುದೇವರ ಶ್ರೇಷ್ಠತೆ. ಒಂದು ವಚನವನ್ನು ಬರೆದರೆ ಭೌತಿಕ ಸಮಾಜದಲ್ಲಿ ಸರ್ವಸಮಾನತೆಯನ್ನು ತರುವುದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಂತರಂಗದಲ್ಲಿ ಅಂತಃಸತ್ವದಲ್ಲಿಯೂ ಕೂಡ ಪರಿಪೂರ್ಣತೆಯನ್ನು ಪಡೆದುಕೊಳ್ಳಬೇಕು ಎನ್ನುವುದನ್ನು ಇದೇ ವಚನದಲ್ಲಿ ಧ್ವನಿಸ್ತಾರೆ. ಈಗ ಅವ್ರನ್ನೇನು ಕನಿಷ್ಠರಾದವರನ್ನ ಶ್ರೇಷ್ಠರನ್ನಾಗಿ ಮಾಡಿರಲ್ಲ, ಅವರು ಶ್ರೇಷ್ಠರು ಹೇಗೆ ಆಗೋದು ಹೇಗೆ ಅಂಥ ಪರಿಪೂರ್ಣತೆ ತತ್ವವನ್ನು ಇದೇ ವಚನದಲ್ಲಿ ತಿಳಿಸಿದ್ದಾರೆ. ನೀವೆಲ್ಲ ಶ್ರೇಷ್ಠರಾಗೋದು ಹೇಗಪ್ಪ? ಕೇವಲ ವಿದ್ಯೆಯನ್ನು ಪಡ್ಕೊಂಡ್ರೆ ಪೂಜೆ, ಪ್ರಾರ್ಥನೆ, ಧ್ಯಾನ, ಆಚರಣೆ ಮಾಡೋದಾಗೋದಲ್ಲ. ಅಂತರಂಗದಲ್ಲಿಯೂ ಆಚರಿಸಬೇಕು, ಪರಿಪೂರ್ಣರಾಗಬೇಕು. ಆ ಪರಿಪೂರ್ಣತಾ ತತ್ವವನ್ನು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಅಲ್ಲಮ ಪ್ರಭುದೇವರು. ಏನದು? ಅದಕ್ಕೂ ಹೋಗೋಣ. ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರೆಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದ ಇಪ್ಪ ಪರಿಯ ನೋಡ. ಮೊದಲೇ ಮತ್ತೆ ಈ ವಚನದ ಸಾಲಗಳಿಗೆ ಹೋಗೋಣ. ಕುಲದಲ್ಲಿ ಅಧಿಕನು ಅಂದರೆ ಯಾರಪ್ಪ? ಕುಲ ಅಂದರೆ ಏನಪ್ಪ? ಕುಲ ಅಂದರೆ ಮನುಷ್ಯ ಕುಲ. ಕುಲ ಅಂದರೆ ಈ ದೇಹ. ಕುಲ ಅಂದರೆ ಈ ಶರೀರದ ಇರತಕ್ಕಂಥ 36 ತತ್ವ. ಅಂಗತತ್ವ 25, ಲಿಂಗತತ್ವ 11. ಅಂಗತತ್ವ 25 ಯಾವುದು? ವಾಗಾದಿ ಕರ್ಮೇಂದ್ರಿಯಗಳೈದು. ವಾಕ್, ಪಾಣಿ, ಪಾದ, ಗುದ, ಗುಹ್ಯ. ಅಂದ್ರೇನು? ವಾಕ್ ಮಾತಾಡುತ್ತೆ ಬಾಯಿ, ಪಾಣಿ ಕೈಗಳು, ಪಾದ ಕಾಲುಗಳು, ಮತ್ತು ಜನನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಅಂದರೆ ಶೌಚ ಹೊರಗೆ ಹೋಗ್ತಾವಲ್ಲ, ಇವು 5. ಇವು ಕರ್ಮೇಂದ್ರಿಯಗಳಿವು. ಕರ್ಮಗಳನ್ನು, ಕಾಯಕವನ್ನು ಮಾಡ್ತಾಯಿವು, ಕೆಲಸಗಳನ್ನು ಮಾಡ್ತಾಯಿವು. ಕೈ ಕೆಲಸ ಮಾಡ್ತದೆ, ಬಾಯಿ ಮಾತಾಡ್ತದೆ, ಹಾಗೆ. ಇನ್ನು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಪಂಚ ಜ್ಞಾನೇಂದ್ರಿಯಗಳು. ಇವು 5. ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ನಾಲಿಗೆ ಮಾತಾಡ್ತದೆ, ಚರ್ಮ, ಮೂಗು ಅವು ಸ್ಪರ್ಶ ಜ್ಞಾನವನ್ನು ಪಡ್ಕೊಳ್ತವೆ, ಉಸಿರಾಟ ಮಾಡ್ತವೆ. ಹೀಗೆ ಇವು ಪಂಚ ಜ್ಞಾನೇಂದ್ರಿಯಗಳು. ನಂತರ ಪಂಚ ಪ್ರಾಣಗಳು. ನಾವು ಉಸಿರಾಟ ಮಾಡ್ತೇವೆ, ಆ ಉಸಿರಾಟದೊಳಗೆ 5 ಪ್ರಾಣಗಳ ತತ್ವ ಇದೆ. ಯಾವುದದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವು 5 ಪ್ರಾಣಗಳು. ನಂತರ 5 ಉಪಪ್ರಾಣಗಳು. ನಾಗ, ಕೂರ್ಮ, ಕುಲ್ಕರ, ದೇವದತ್ತ, ಧನಂಜಯ. ನಾವೇನು ಉಸಿರಾಟ ಮಾಡ್ತೀವಲ್ಲ ಅವು ಈ 5 ಮತ್ತು 5 ರೀತಿಯಲ್ಲಿ ಅವು ನಮ್ಮ ಶರೀರದೊಳಗೆ ವಿಭಜನೆಗಳಾಗಿ ಕೆಲಸ ಮಾಡ್ತಾವೆ. ನಾವು ತೆಗೆದುಕೊಳ್ತಕ್ಕಂಥ ಪ್ರಾಣವಾಯು ಏನಿದೆಯಲ್ಲ ಅದು ನಮ್ಮ ಶರೀರಕ್ಕೆ ಹೋದಾಗ ಅಲ್ಲಿ ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಉದಾನವಾಯು, ಸಮಾನವಾಯು ಅಂಥೇಳಿ ಅವು ಕಾರ್ಯನಿರ್ವಹಣೆ ಮಾಡ್ತವೆ. ನಂತರ ನಾಗ, ಕೂರ್ಮ, ಕುಲ್ಕರ, ದೇವದತ್ತ, ಧನಂಜಯ ಹೀಗೆ ಉಪಪ್ರಾಣಗಳು ಅವು ಕೆಲಸಗಳನ್ನು ಮಾಡ್ತವೆ. ನಮ್ಮ ಶರೀರವೇ ಒಂದು ದೊಡ್ಡ ಪ್ರಪಂಚ, ಅಂತರಂಗ. ಅದನ್ನು ವೈದ್ಯಕೀಯ ಜಗತ್ತಿನಲ್ಲಿ ಡಾಕ್ಟರ್ಗಳು ವಿವರಿಸ್ತಾರೆ. ಇದನ್ನು ಯೋಗ ಇನ್ನೂ ಚೆನ್ನಾಗಿ ಆ ಕಾಲದಲ್ಲೇ ವಿವರಿಸಿದೆ. ಸೊ 20 ತತ್ವಗಳದು. 5 ಪಂಚೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, 5 ಉಪಪ್ರಾಣಗಳು. ನಂತರ ಮನ, ಚಿತ್ತ, ಬುದ್ಧಿ, ಅಹಂಕಾರ ಇವು ಅಂತರಂಗ. ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ. ಅಹಂಕಾರ ಅಂದರೆ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್. ಇವು ಅಂತರಿಂದ್ರಿಯಗಳು. ಇವು ಕಣ್ಣು ಕಾಣಿಸಲ್ಲ, ಆದರೆ ಮನಸ್ಸಿಲ್ಲ ಅನ್ನಕ್ಕೆ ಬರೋದಿಲ್ಲ, ಚಿತ್ತ ಇಲ್ಲ ಅನ್ನಕ್ಕೆ ಬರೋದಿಲ್ಲ, ಬುದ್ಧಿ ಇಲ್ಲ ಅನ್ನಕ್ಕೆ ಬರೋದಿಲ್ಲ, ಅಹಂಕಾರ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಇಲ್ಲ ಅನ್ನಲಿಕ್ಕೆ ಬರೋದಿಲ್ಲ, ಮತ್ತು ಜೀವ, ಪ್ರಾಣ. ಸೊ ಈ 25ಗಳ ಏನಿದವಲ್ಲ ಇವು ಅಂಗತತ್ವ. ಈ ಅಂಗತತ್ವಗಳು ಎಲ್ಲಿ? ಅಂಗತತ್ವಗಳಲ್ಲಿ ಲಿಂಗತತ್ವ
ಯಾವುದು ಪರಮಾತ್ಮ ತತ್ವ ಇಲ್ಲಿ ಬಂದು ನೆಲೆಸ್ತು. ಈ ಜೀವಾತ್ಮ ಈ ದೇಹದಲ್ಲಿ ಬಂದು ಜೀವಾತ್ಮ ಉತ್ತಮನಾದವನು, ಆದರೆ ಈ ಶರೀರ ಏನಿದೆಯಲ್ಲ ಇದು ಅಧಮವಾದದ್ದು. ಯಾಕೆ? ಇದು ಹೊಲೆ ಆಗ್ತದೆ, ನಮ್ಮ ಶರೀರದಲ್ಲಿ ಹೊಲಸಿದೆ, ಹೌದಲ್ಲ? ಅದು ಹೊರಗೆ ಹೋಗ್ತದೆ. ದಿನ ಊಟ ಮಾಡಿದ್ದೆಲ್ಲ ಹೊಟ್ಟೆ ಒಳಗೆ ಹೊಲಸಾಗಿಬಿಡ್ತದೆ, ಮೂತ್ರ ಅವು ಇವು ಎಲ್ಲ, ಹೌದಲ್ಲ? ಸೊ ಆದ್ದರಿಂದ ಇದೇನದಲ್ಲ, ಇದು ಹೊಲಿಗೇರಿ ಅಂತಾರೆ ಅಲ್ಲಮ್ಮ ಪ್ರಭುದೇವರು. ಅಂದ್ರೇನು, ನಮ್ಮ ಹೊಟ್ಟೆ ಮತ್ತೆ ಮತ್ತೆ ದುರ್ವಾಸನೆ ಬರ್ತಾ ಇರ್ತದೆ, ಆದ್ದರಿಂದ ಹೊಲಸು. ಸೊ ಈ ಜೀವಾತ್ಮ ಎಂಥ ಹೊಲಸಿನೊಳಗೆ ಬಂದು ನೆಲೆಸ್ತಾನೆ. ನೆಲೆಸೋದ್ರಿಂದ ಏನಾಗ್ತದಪ್ಪ? ಜೀವಾತ್ಮ ಅವನು ಹೊಲಸು ತಡ್ತದೇನ? ಮಲ ಮೂತ್ರ ಇವು ಈ ಜೀವಾತ್ಮನಿಗೆ ತಡ್ತವೇನೋ? ತಟ್ಟುದಲ್ಲ. ಈಗ ತಾವರೆ ಹೂವು ಕೆಸರಲ್ಲಿ ಹುಡ್ತದೆ, ಆ ಕೆಸರು ತಾವರೆ ಹೂವು ಗಂಟ್ಕೊಂಡೇನು ತಾವರೆ ಎಲೆಗೆ ಇಲ್ಲ. ಹಾಗೆ ಜೀವಾತ್ಮ ಈ ಶರೀರದಲ್ಲಿ ಅನ್ನತಕ್ಕಂಥ ಹೊಲಸು ಮಲಮೂತ್ರ ಇದರೊಳಗೆ ಬಂದು ಅವನು ವಾಸ ಮಾಡಿದರೂ ಕೂಡ ಅವನು ಜೀವಾತ್ಮ ಹೊಲಸಾಗಲ್ಲ. ಅವನೇನು ಮಾಡ್ತಾನೆ? ಕುಲ ಕೆಡದೆ ಇಪ್ಪ ಪರಿಯ ನೋಡ, ಇಲ್ಲಿ ಬಂದು ಅವನು ವಾಸ ಮಾಡಿದ್ರು ಜೀವಾತ್ಮನಾಗೆ ಉಳಿತಾನೆ. ನೋಡ್ರಿ, ಅಲ್ಲಮ್ಮ ಪ್ರಭುದೇವರು ಧ್ವನ್ಯರ್ಥ ಬೆಳಗಿನ ವಚನ ಹೇಗೈತೆ ಅದು ನೋಡಿದರೆ ಸಾಮಾನ್ಯ ವಚನ, ಅದರೊಳಗೆ ಅದು ಧ್ವನ್ಯರ್ಥನೂ ಅದ. ಸಾಮಾನ್ಯ ವಚನವನ್ನೇ ಅವರು ಧ್ವನಿಗೆ ತಿಳಿಸ್ತಾರೆ, ಪರಿವರ್ತನೆ ಮಾಡ್ತಾರೆ. ಇದು ಕವಿತ್ವ, ಇದು ಅವರ ಬೆಳಗಿನ ವಚನದ ಸೌಂದರ್ಯ, ಇದು ಅವರ ಪ್ರತಿಭಾ ಸಾಮರ್ಥ್ಯ, ಇದು ಅವರ ಕವಿತಾ ಶಕ್ತಿ. ನಂತರ ಅವರು ಹೇಳ್ತಾರೆ, ಇದು ಅವರ ಸೈದ್ಧಾಂತಿಕ ದರ್ಶನ. ನಂತರ ಕುಲವುಳ್ಳವರೆಲ್ಲರೂ ಕೈ ಹಿಡಿದರು. ಕುಲವುಳ್ಳವರು ಯಾರು? ಜ್ಞಾನತತ್ವ. ಪಂಚ ಜ್ಞಾನೇಂದ್ರಿಯಗಳೇನಿದೆಯಲ್ಲ ಅವುಗಳನ್ನು ಅಲ್ಲಮ್ಮ ಪ್ರಭುದರು ಏನು ಮಾಡಿದರು? ಅವುಗಳನ್ನೇ ತಮ್ಮ ವಶಕ್ಕೆ ತಗೊಂಡ್ರು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವಕ್ಕೇನಿದಾವಲ್ಲ ಅವಕ್ಕೂ ಉಪದೇಶ ಕೊಟ್ಟರು, ಜ್ಞಾನವನ್ನು ಕೊಟ್ಟರು. ಕಣ್ಣು ಜ್ಞಾನವನ್ನು ಓದ್ತದ, ಕಿವಿ ಜ್ಞಾನ ವಿಚಾರಗಳನ್ನು ಕೇಳ್ತದೆ, ನಾಲಿಗೆ ಸದ್ಭಕ್ತಿ, ಸುಜ್ಞಾನ, ಇಂಥ ವಿಚಾರಗಳನ್ನು, ಸೈದ್ಧಾಂತಿಕ ತತ್ವಗಳು, ಸರ್ವ ಸಮಾನತೆ, ಇಂಥ ಅನೇಕ ಬದುಕ್ತಕ್ಕಂಥ ಮೃದು ವಚನ, ಮೃದು ನುಡಿ ಇವುಗಳನ್ನು ನುಡಿತದೆ. ಸೊ ಹೀಗಾಗಿ ನಮ್ಮ ಎಲ್ಲ ಪಂಚ ಜ್ಞಾನೇಂದ್ರಿಯಗಳನ್ನು ಅಲ್ಲಮ್ಮ ಪ್ರಭುದೇವರು ಏನು ಮಾಡಿದರು? ಉತ್ತಮರನ್ನು ಮಾಡ್ತಾ ಹೋದರು. ಈ ನಾಲಿಗೆ ಅಂದಾಗ ಏನೇನೋ ಮಾತಾಡೋದಲ್ಲ, ಭಕ್ತಿ, ಜ್ಞಾನ, ಮೃದುವಾತು, ನಡೆ, ನುಡಿ, ವಿನಯ, ಸದಾಚಾರ, ಸುವಿಚಾರ, ಸುಜ್ಞಾನ, ಸದ್ಭಕ್ತಿ, ಸದುವಿನಯ ಇವುಗಳನ್ನೇ ಅಳವಡಿಸ್ಕೊಳ್ಬೇಕು. ಸೊ ಹೀಗೆ ಒಂದೊಂದಾಗಿ ಶರೀರದೊಳಗಿರ್ತಕ್ಕಂಥವೇನದವಲ್ಲ ಇವನ್ನೆಲ್ಲವನ್ನು ಕೂಡ ಇವು ಮೊದಲು ಅಧಮರಾಗಿದ್ದರು. ನಮ್ಮ ಕಣ್ಣುಗಳೇನು ಮಾಡ್ತದೆ? ಕೆಟ್ಟದ್ದನ್ನು ನೋಡ್ಬೇಕಂತದ. ನಮ್ಮ ಕಿವಿ ಏನಂತದ? ಕೆಟ್ಟದನ್ನು ಕೇಳ್ಬೇಕಂತದ. ನಮ್ಮ ನಾಲ್ಗೆ ಏನೇನೋ ಮನಸ್ಸಿಗೆ ಬಂದಾಗ ಮಾತಾಡ್ತದೆ. ಅಲ್ಲಮ್ಮ ಪ್ರಭುದೇವರು ಏನು ಮಾಡಿದರು? ಎಲ್ಲ ಪಂಚ ಜ್ಞಾನೇಂದ್ರಿಯಗಳಿಗೆ ಸಂಸ್ಕಾರವನ್ನು ಕೊಟ್ಟರು, ಸಂಸ್ಕೃತಿಯನ್ನು ಕಲಿಸಿದರು, ಧರ್ಮವನ್ನು ಕಲಿಸಿದರು, ನಡೆ, ನುಡಿ, ಆಚಾರ, ವಿಚಾರ ಇವೆಲ್ಲವನ್ನು ಕಲಿಸಿದರು. ಸೊ ಒಂದೊಂದಾಗಿ ಅವ್ರನ್ನೆಲ್ಲ ಏನು ಮಾಡಿದರು? ಉತ್ತಮರನ್ನು ಮಾಡ್ತಾ ಹೋದರು. ಕುಲವುಳ್ಳವರೆಲ್ಲರೂ ಕೈ ಹಿಡಿದರು. ಇವರೇನಿದಾರಲ್ಲ, ನಾವು ಉತ್ತಮರಾಗಬೇಕು ಅಂತ ಇವ್ರಿಗೂ ಭಾವನೆ ಆಯಿತು. ಪಂಚ ಜ್ಞಾನೇಂದ್ರಿಯಗಳಿಗೆ, ಪಂಚಕರ್ಮೇಂದ್ರಿಯಗಳಿಗೆ, ಪ್ರಾಣಗಳಿಗೆ, ಪಂಚ ಉಪಪ್ರಾಣಗಳಿಗೆ, ಹೌದು ನಾವು ಕೂಡ ಉತ್ತಮ ಜೀವನವನ್ನು ಮಾಡಬೇಕು. ಈ ಶರೀರ ರೋಗದ ಆವಾಸ ಸ್ಥಾನ ಆಗಬಾರ್ದು. ನೆಗೆಟಿವ್ ವೈಬ್ರೇಷನ್ಸು ಶರೀರದಲ್ಲಿರಬಾರ್ದು, ಪಾಸಿಟಿವ್ ವೈಬ್ರೇಷನ್ಸ್ ಇರಬೇಕು. ಈ ಶರೀರವನ್ನು ನಾವು ಜೋಪಾನಾಗಿ ನೋಡ್ಕೋಬೇಕು. ಈ ಪ್ರಜ್ಞೆಯನ್ನು ಪಂಚ ಪ್ರಾಣಗಳಿಗೆ, ಪಂಚ ಉಪಪ್ರಾಣಗಳಿಗೆ, ಪಂಚ ಕರ್ಮೇಂದ್ರಿಯಗಳಿಗೆ ಅಲ್ಲಮ್ಮ ಪ್ರಭುದೇವರು ಕೊಟ್ಟರು, ಹೌದಲ್ಲ? ಈಗ ಈ ದೇಹವನ್ನು ನಾವು ಪರಮಾತ್ಮನ ನಿಜ ನಿವಾಸವನ್ನಾಗಿ ಮಾಡಬೇಕು. ಅದಕ್ಕಾಗಿ ಕಾಲೇ ಕಂಬಗಳಾದವೆನ್ನ ದೇಗಲವಾಯಿತ್ತಯ್ಯ ಶಿರಸುವರ್ಣದ ಕಳಶ ಎನ್ನ ನಾಲಗೆಯ ಗಂಟೆ ಸ್ವರವೇ ಲಿಂಗಕ್ಕೆ ಸಿಂಹಾಸನವಾಗಿತ್ತಯ್ಯ ಗುಹೇಶ್ವರ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತಿದ್ದೆನಯ್ಯ ಅಂತಾರೆ ಅಲ್ಲಮ್ಮ ಪ್ರಭುದೇವರು. ಇದೇ ಅಲ್ಲಮ್ಮ ಪ್ರಭುದೇವರು ಈ ಶರೀರವನ್ನು ಉತ್ತಮ ಶ್ರೇಷ್ಠ ಮಾಡಿದಂಥ ವಚನ. ಮುಂದೆ ಪರಿಣಾಮ ಏನಾಯಿತು? ಕುಲಗೆಟ್ಟನೆಂದು ವಿಚಾರಿಸಿ ತಿಳಿದು ನೋಡಲ್ವ, ಆ ಕುಲವೆಲ್ಲ ಹೊಲಗೆಟ್ಟು ಹೋಯಿತು ಕಾಣ ಗುಹೇಶ್ವರ. ಎಂಥ ಶ್ರೇಷ್ಠ ತತ್ವವನ್ನು ವಚನದ ಮುಕ್ತಾಯದಲ್ಲಿ ಹೇಳ್ತಾರೆ ನೋಡ್ರಿ. ಜೀವಾತ್ಮನು ಹೊಲಸು ತುಂಬಿರ್ತಕ್ಕಂಥ ಈ ಶರೀರದಲ್ಲಿ ಹೋಗಿ ವಾಸ ಮಾಡ್ದ, ಇನ್ನು ಮರ್ತ್ಯಲೋಕದಲ್ಲಿ ಹುಟ್ಟಿ ಇವನ ಹಾಳಾಗ್ತಾನೆ. ಹುಟ್ಟು, ಸಾವು, ಜನನ, ಮರಣ, ಪಾಪ ಇವುಗಳಲ್ಲಿ ಸಿಲುಕಿ ಬಿಡ್ತಾನೆ. ಮತ್ತೆ ಅನೇಕ ಜನ್ಮಗಳಲ್ಲಿ ಬರ್ತಾನೆ ಅಂತ ಅನೇಕರು ಅಂದ್ಕೊಂಡ್ರು. ಆದರೆ ಅಲ್ಲಮ್ಮ ಪ್ರಭುರು ಹೇಳ್ತಾರೆ, ಕುಲಗೆಟ್ಟವನೆಂದು ವಿಚಾರಿಸಿ ತಿಳಿದು ನೋಡಲು ಆ ಕುಲವೆಲ್ಲ ಹೊಲಗೆಟ್ಟು ಹೋಯಿತು ಕಾಣ ಗುಹೇಶ್ವರ.
ಜ್ಞಾನಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಏನು ಮಾಡ್ತಾ ಬಂದರು? ಸುಜ್ಞಾನದಿಂದ, ಸದ್ವಿಚಾರದಿಂದ, ಸದಾಚಾರದಿಂದ, ಸದ್ಭಕ್ತಿಯಿಂದ ಜೀವಾತ್ಮನನ್ನು ಮೂಲಕ ಈ ಎಲ್ಲ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು ಇವೆಲ್ಲರನ್ನೂ ಕೂಡ ಪಾಸಿಟಿವ್ ವೈಬ್ರೇಷನ್ಸ್, ಧನಾತ್ಮಕವಾದ ಪ್ರಗತಿಯ ಕಡೆಗೆ, ಜೀವನದ ಕಡೆಗೆ ಅವ್ರನ್ನೆಲ್ಲ ಹೊರಳಿಸಿದರು. ಹೀಗಾಗಿ ಜೀವಾತ್ಮ ಏನಾಗ್ದ? ಯಾವುದು ಹೊಲಸು ತುಂಬಿರ್ತಕ್ಕಂಥ ಶರೀರವಾಗಿತ್ತೋ ಅದೇ ಸದ್ಭಕ್ತಿಯ ಆವಾಸ ಸ್ಥಾನವಾಯಿತು, ಅದೇ ಪರಮಾತ್ಮ ಅಲ್ಲಿ ಬಂದು ನೆಲೆಸ್ತಕ್ಕಂಥ ಒಂದು ದೇವಾಲಯವಾಯಿತು, ಅದೇ ಒಂದು ಪರಿಪೂರ್ಣವಾದ ಶಿವಾಲಯವಾಯಿತು. ದೇಹ ದೇವಾಲಯ, ಹೀಗೆ ಅಲ್ಲಮ ಪ್ರಭು ದೇಹ ದೇವಾಲಯವಾಗಿದ್ದ ಬಳಿಕ ಮತ್ತೆ ಬೇರೆ ದೇವಾಲಯ ಬೇಕಯ್ಯ ಅಂತಾರೆ ಅಲ್ಲಮ ಪ್ರಭುದೇವರು. ಗುಹೇಶ್ವರ ನೀನು ಕಲ್ಲಾದರೆ ನಾನೇನಪ್ಪೆನು. ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾರೆ, ದೇಹ ದೇವಾಲಯವನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಇಂಥ ದೇಹ ದೇವಾಲಯವನ್ನಾಗಿ ಮಾಡಿಕೊಳ್ತಕ್ಕಂಥ ತತ್ವವನ್ನು ಈ ಅಂತರಂಗದಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳು ಏನಿದಾವಲ್ಲ, ಪಂಚಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು ಇವೆಲ್ಲವನ್ನೂ ಕೂಡ ಆ ಅನುಭವ, ಆ ಭಕ್ತಿ, ಜ್ಞಾನದ ಕಡೆಗೆ ಹೊರಳಿಸಿದ್ರು. ಹಾಗೆ ಯಾರನ್ನು ಉತ್ತಮರನ್ನಾಗಿ ಶ್ರೇಷ್ಠರನ್ನಾಗಿ ಮಾಡಬೇಕಂತೇಳಿ ಅಲ್ಲಮ ಪ್ರಭುದೇವರು ನಿರ್ಧರಿಸಿದ್ರು, ಅವರೆಲ್ಲರನ್ನೂ ಕೂಡ ಏನು ಮಾಡಿದರು? ಉತ್ತಮರನ್ನಾಗಿ ಮಾಡಿದರು, ಶ್ರೇಷ್ಠರನ್ನಾಗಿ ಮಾಡಿದರು. ಹೀಗೆ ಅಲ್ಲಮ ಪ್ರಭುದೇವರ ಒಂದು ವಚನ ಭೌತಿಕ ಪ್ರಪಂಚದಲ್ಲಿ ಸರ್ವಸಮಾನತೆಯನ್ನು ತಂದುಕೊಡ್ತಕ್ಕಂಥದ್ದನ್ನು, ಮಹಾಮಾನವತ್ವವಾದ ತತ್ವವನ್ನು ಹೇಳ್ತದೆ. ಅಂತರಂಗದ ಪ್ರಪಂಚದೊಳಗೆ ದೇಹವನ್ನೇ ದೇವಾಲಯವನ್ನಾಗಿ ಮಾಡ್ಕೊಳ್ತಕ್ಕಂಥ ತತ್ವ ಸಿದ್ಧಾಂತವನ್ನು ಕೂಡ ಹೇಳ್ತದೆ. ಹೀಗೆ ಒಂದೇ ವಚನದೊಳಗೆ ಅಲ್ಲಮ ಪ್ರಭುದೇವರು ಸೈದ್ಧಾಂತಿಕವಾಗಿ ಸರ್ವ ಸಮಾನತಾವಾದ, ಎಲ್ಲ ಮಾನವರನ್ನು ಪ್ರೀತಿಸು, ಎಲ್ಲರನ್ನೂ ಪ್ರೀತಿಸು, ಎಂತಹವರನ್ನೂ ಪ್ರೀತಿಸು, ಎಲ್ಲರಿಗೂ ಧರ್ಮ, ಸಂಸ್ಕೃತಿ, ದೀಕ್ಷೆ, ಅನುಭವ, ಜ್ಞಾನ, ಭಕ್ತಿ ಇವುಗಳನ್ನು ಕೊಡು, ಅವರನ್ನು ಜ್ಞಾನಿಗಳನ್ನಾಗಿ ಮಾಡು ಎನ್ನುವ ಅಮೋಘವಾದ ತತ್ವ ಸಿದ್ಧಾಂತವನ್ನು, ಸರ್ವ ಸಮಾನತೆಯ ಮಹಾಮಾನವವಾದ ತತ್ವವನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ ಕೊಟ್ಟಿದ್ದಾರೆ. ಇಂಥ ಅಲ್ಲಮ ಪ್ರಭುದೇವರ ಅನೇಕ ವಚನಗಳು ನಿಮಗೆ ನಮ್ಮ ವಿಡಿಯೋಗಳಲ್ಲಿ, ನಮ್ಮ ಈ ಚಾನಲ್ಗಳಲ್ಲಿ ಸಿಗ್ತದೆ. ನೀವು ಮತ್ತೆ ಮತ್ತೆ ನಮ್ಮ ವಿಡಿಯೋಗಳನ್ನು ನೋಡಿ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ಆಲ್ ಅಂತ ಬರುತ್ತೆ, ಆಲನ್ನು ಒತ್ತಿ. ಅಷ್ಟೇ ಅಲ್ಲ, ಇಂಥ ಸುಂದರವಾದ ಶ್ರೇಷ್ಠ ಚಿಂತನೆಗಳನ್ನು ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ಹೆಸರಿರ್ತದೆ, ಅವರೆಲ್ಲರಿಗೂ ಕಳಿಸಿ. ಈ ಜ್ಞಾನವನ್ನು ಅವರೆಲ್ಲರಿಗೂ ಹಂಚಿದ್ರೆ ಆ ಪುಣ್ಯ ನಿಮಗೂ ಬರ್ತದೆ. ಮತ್ತು ಅವರನ್ನು ಕೂಡ ಸುಜ್ಞಾನಿಗಳನ್ನಾಗಿ ಮಾಡಿ ಸದ್ಭಕ್ತಿಯ ಕಡೆಗೆ ಕರೆತಂಥ ಪುಣ್ಯ ನಿಮಗೂ ಕೂಡ ಬರ್ತದೆ. ಎಲ್ಲರಿಗೆ ವಾಟ್ಸಪ್ ಮಾಡಿ ಮತ್ತು ಅವ್ರಿಗೂ ಹೇಳಿ, ನೀವು ಸುಮ್ಮನೆ ಇರಬೇಡ್ರಿ, ಮತ್ತು ನಿಮ್ಮ ವಾಟ್ಸಪ್ನಲ್ಲಿ ಮತ್ತೊಬ್ಬರಿಗೆ ಕಳಿಸ್ತಾ ಹೋಗ್ರಿ ಅಂತ ಹೇಳ್ರಿ. ಹೀಗೆ ನಾವೆಲ್ಲರೂ ಕೂಡ ಮಹಾಮಾನವತಾವಾದದ ತತ್ವ ಸಿದ್ಧಾಂತದಲ್ಲಿ ಸರ್ವ ಸಮಾನತಾವಾದಿಗಳಾಗಿ ಮಹಾಮಾನವತಾವಾದವನ್ನು ಆಚರಿಸೋಣ. ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಪರಿಪೂರ್ಣರು, ಎಲ್ಲರೂ ಉತ್ತಮರು, ಶ್ರೇಷ್ಠರಾಗಲಿಕ್ಕೆ ಬರ್ತದೆ ಎನ್ನತಕ್ಕಂಥ ಅಲ್ಲಮ ಪ್ರಭುದೇವರ ವಿಚಾರವನ್ನು, ವಚನವನ್ನು ಜಗತ್ತಿನಾದ್ಯಂತ ಪ್ರಸರಿಸ್ತಕ್ಕಂಥ ಮಣಿಹವನ್ನು ನೀವೆಲ್ಲರೂ ಮಾಡಬೇಕು ಎಂಬುದಾಗಿ ಹೇಳಿ ಈ ವಚನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ವಿಜಯ TV 12